Hello everyone. Once again welcome back to our channel. In today's session I'm going to discuss about accountancy reduced syllabus blueprint as per Karnataka PU board. So now let's discuss accountancy blueprint. So ನಿಮ್ಮ ಸಿಲೆಬಸ್ಗೆ ಟೋಟಲ್ ನಂಬರ್ ಆಫ್ ಚಾಪ್ಟರ್ಸ್ ಅಂತ ಹೇಳಿದ್ರೆ 7 ಇದೆ. ಸೊ ಇದರಲ್ಲಿ ಫಸ್ಟ್ ಚಾಪ್ಟರ್ ಅಂತ ಹೇಳಿದ್ರೆ ಅಕೌಂಟಿಂಗ್ ಫಾರ್ ನಾಟ್ ಫಾರ್ ಪ್ರಾಫಿಟ್ ಆರ್ಗನೈಸೇಷನ್. ಸೊ ಈ ಚಾಪ್ಟ್ರಿಂದ 25 ಮಾರ್ಕ್ಸಿನ ಕ್ವಶನನ್ನು ಕೇಳ್ತಾರೆ. ಅದೇ ರೀತಿ 1 ಮಾರ್ಕ್ಸಿನ ಒಂದು ಕ್ವಶನನ್ನು ಕೇಳ್ತಾರೆ. 2 ಮಾರ್ಕ್ಸಿನ ಯಾವುದೇ ಕ್ವಶನ್ ಕೇಳೋದಿಲ್ಲ. 6 ಮಾರ್ಕ್ಸಿನ ಕ್ವಶನು ಕೇಳೋದಿಲ್ಲ. 12 ಮಾರ್ಕ್ಸಿನ 2 ಕ್ವಶನನ್ನು ಕೇಳ್ತಾರೆ. ಒಂದು ಕ್ವಶನ್ ಅಂತ ಹೇಳಿದ್ರೆ ಪ್ರಿಪ್ರೇಷನ್ ಆಫ್ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ವೆನ್ ಓಪನಿಂಗ್ ಬ್ಯಾಲೆನ್ಸ್ ಶೀಟ್ ಈಸ್ ಗಿವನ್ ಅಂತ ಕೇಳ್ಬೋದು, ಅಥವಾ ಪ್ರಿಪ್ರೇಷನ್ ಆಫ್ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ವೆನ್ ಓಪನಿಂಗ್ ಬ್ಯಾಲೆನ್ಸ್ ಶೀಟ್ ಈಸ್ ನಾಟ್ ಗಿವನ್ ಅಂತ ಹೇಳಿನೂ ಕೇಳ್ಬೋದು. ಅದೇ ರೀತಿ POQ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ಸ್ಗೆ ಬರೋದಾದರೆ ಕ್ಲಾಸಿಫೈ ದ ಫಾಲೋವಿಂಗ್ ಐಟಮ್ ಇನ್ ರೆವೆನ್ಯೂ ಆ್ಯಂಡ್ ಕ್ಯಾಪಿಟಲ್ ಐಟಮ್ ಅಂತ ಕೇಳ್ಬೋದು, ಅಥವಾ ಪ್ರಿಪೇರ್ ರಿಸಿಪ್ಟ್ ಆ್ಯಂಡ್ ಪೇಮೆಂಟ್ ಅಕೌಂಟ್ ವಿತ್ ಇಮ್ಯಾಜಿನರಿ ಫಿಗರ್ಸ್ ಅಂತ ಹೇಳಿನೂ ಕೂಡ ಕೇಳಬಹುದು. ದೆನ್ ಮೂವಿಂಗ್ ಟು ಯುವರ್ ಸೆಕೆಂಡ್ ಚಾಪ್ಟರ್, ದಟ್ ಈಸ್ ಅಕೌಂಟಿಂಗ್ ಫಾರ್ ಪಾರ್ಟ್ನರ್ಶಿಪ್ ಆರ್ ಬೇಸಿಕ್ ಕಾನ್ಸೆಪ್ಟ್. ಈ ಚಾಪ್ಟ್ರಿಂದ 18 ಮಾರ್ಕ್ಸಿನ ಕ್ವಶನನ್ನು ಕೇಳ್ತಾರೆ. ಅದೇ ರೀತಿ 1 ಮಾರ್ಕ್ಸಿನ ಕ್ವಶನಿನ 2 ಕ್ವಶನನ್ನು ಕೇಳ್ತಾರೆ. 2 ಮಾರ್ಕ್ಸಿನ 2 ಕ್ವಶನನ್ನು ಕೇಳ್ತಾರೆ. 6 ಮಾರ್ಕ್ಸಿನ 2 ಕ್ವಶನನ್ನು ಕೇಳ್ತಾರೆ. 12 ಮಾರ್ಕ್ಸಿನ ಯಾವುದೇ ಕ್ವಶನ್ ಇದರಲ್ಲಿ ಕೇಳೋದಿಲ್ಲ. ಸೊ 6 ಮಾರ್ಕ್ಸಿನ ಕ್ವಶನ್ ಅಂತ ಹೇಳಿದ್ರೆ ಪ್ರಿಪೇರ್ P&L ಅಪ್ರಾಪ್ರಿಯೇಷನ್ ಅಕೌಂಟ್ ಅಂಡರ್ ನಾರ್ಮಲ್ ಕೇಸ್ ಅಂತ ಕೇಳ್ಬೋದು, ಅಥವಾ ವಿತ್ ಗ್ಯಾರಂಟಿ ಆಫ್ ಪ್ರಾಫಿಟ್ ಅಂತಲೂ ಕೂಡ ಕೇಳ್ಬೋದು, ಅಥವಾ ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ ಅಂಡರ್ ಪ್ರೊಡಕ್ಟ್ ಮೆಥಡ್ ಅಂತ ಕೇಳ್ಬೋದು, ಅಥವಾ ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಅಂಡರ್ ಆವ್ರೇಜ್ ಪೀರಿಯಡ್ ಮೆಥಡ್ ಅಂತ ಕೂಡ ಕೇಳ್ಬೋದು. ಸೊ ಪ್ರೊಡಕ್ಟ್ ಮೆಥಡ್ ಮತ್ತು ಆವ್ರೇಜ್ ಪೀರಿಯಡ್ ಮೆಥಡ್ ಈಸ್ ಕನ್ಸಿಡರ್ಡ್ ಆಸ್ ಯುವರ್ ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ದೆನ್ ಮೂವಿಂಗ್ ಟು ಯುವರ್ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್. ಸೊ ಇದರಲ್ಲಿ ಫಸ್ಟ್ ಕ್ವಶನ್ ಅಂತ ಹೇಳಿದ್ರೆ ಪ್ರಿಪೇರ್ P&L ಅಕೌಂಟ್ ವಿತ್ ಇಮ್ಯಾಜಿನರಿ ಫಿಗರ್ಸ್ ಅಂತ ಕೇಳ್ಬೋದು, ಅಥವಾ ಪ್ರಿಪ್ರೇಷನ್ ಆಫ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಂಡರ್ ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ಮೆಥಡ್ ಆದರೂ ಕೇಳ್ಬೋದು, ಅಥವಾ ಪ್ರಿಪೇರ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಂಡರ್ ಫಿಕ್ಸ್ಡ್ ಕ್ಯಾಪಿಟಲ್ ಮೆಥಡ್ ಅಂತ ಹೇಳಿ ಕೂಡ ಕೇಳ್ಬೋದು. ಲಾಸ್ಟ್ ಕ್ವಶನ್ ಅಂತ ಹೇಳಿದ್ರೆ ಹೌ ಡು ಯು ಟ್ರೀಟ್ ಫಾಲೋವಿಂಗ್ ಐಟಮ್ಸ್ ಇನ್ ದಿ ಅಬ್ಸೆನ್ಸ್ ಆಫ್ ಪಾರ್ಟ್ನರ್ಶಿಪ್ ಅಂತ ಹೇಳಿ ಕೂಡ ಕೇಳ್ಬೋದು. ಕೆಲವೊಂದು ಐಟಮ್ಸನ್ನು ಕೊಟ್ಟಿರ್ತಾರೆ, ಪಾರ್ಟ್ನರ್ಶಿಪ್ ಅಬ್ಸೆನ್ಸಲ್ಲಿ ಯಾವ ರೀತಿ ಆ ಅಕೌಂಟನ್ನು ನೀವು ಆ ಐಟಮ್ಸನ್ನು ನೀವು ಟ್ರೀಟ್ ಮಾಡ್ತೀರಿ ಅಂತ ಹೇಳಿ ಕ್ವಶನನ್ನು ಕೇಳ್ಬೋದು. ದೆನ್ ಮೂವಿಂಗ್ ಟು ಯುವರ್ ಥರ್ಡ್ ಚಾಪ್ಟರ್, ದಟ್ ಈಸ್ ರೀಕನ್ಸ್ಟಿಟ್ಯೂಷನ್ ಆಫ್ ಎ ಪಾರ್ಟ್ನರ್ಶಿಪ್ ಫಾರ್ಮ್ ಅಡ್ಮಿಷನ್ ಆಫ್ ಅ ಪಾರ್ಟ್ನರ್. ಸೊ ಈ ಚಾಪ್ಟ್ರಿಂದ 25 ಮಾರ್ಕ್ಸಿನ ಕ್ವಶನನ್ನು ಕೇಳ್ತಾರೆ. ಅದೇ ರೀತಿ 1 ಮಾರ್ಕ್ಸಿನ 1 ಕ್ವಶನನ್ನು ಕೇಳ್ತಾರೆ. 2 ಮಾರ್ಕ್ಸಿನ ಯಾವುದೇ ಕ್ವಶನ್ ಇರೋದಿಲ್ಲ. 6 ಮಾರ್ಕ್ಸಿನ ಯಾವುದೇ ಕ್ವಶನ್ ಇರೋದಿಲ್ಲ. 12 ಮಾರ್ಕ್ಸಿನ 2 ಕ್ವಶನನ್ನು ಕೇಳ್ತಾರೆ. ಸೊ 12 ಮಾರ್ಕ್ಸಿನ ಕ್ವಶನ್ಸ್ ಅಂತ ಹೇಳಿದ್ರೆ ಪ್ರಿಪೇರ್ ರಿವ್ಯಾಲ್ಯೂಯೇಷನ್ ಅಕೌಂಟ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಬ್ಯಾಲೆನ್ಸ್ ಶೀಟ್ ವಿತೌಟ್ ಕ್ಯಾಪಿಟಲ್ ಅಡ್ಜಸ್ಟ್ಮೆಂಟ್ ಅಂತಲೂ ಕೂಡ ಕೇಳ್ಬೋದು, ಅಥವಾ ಪ್ರಿಪೇರ್ ರಿವ್ಯಾಲ್ಯೂಯೇಷನ್ ಅಕೌಂಟ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಬ್ಯಾಲೆನ್ಸ್ ಶೀಟ್ ವಿತ್ ಕ್ಯಾಪಿಟಲ್ ಅಡ್ಜಸ್ಟ್ಮೆಂಟ್ ಅಂತಲೂ ಕೂಡ ಕೇಳ್ಬೋದು. ಸೊ ಇದರಲ್ಲಿ ಮೇನ್ ಇರೋದು ಅಂತ ಹೇಳಿದ್ರೆ ನಿಮ್ಮ ಒಂದು ಗುಡ್ವಿಲ್ ಟ್ರೀಟ್ಮೆಂಟ್. ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 26 ಪ್ರಕಾರ ನೀವು ಗುಡ್ವಿಲನ್ನು ಯಾವ ರೀತಿ ಟ್ರೀಟ್ ಮಾಡ್ತೀರಿ ಅನ್ನೋದನ್ನು ಇದರಲ್ಲಿ ಕೇಳ್ತಾರೆ. ದೆನ್ ಮೂವಿಂಗ್ ಟು ಯುವರ್ ಫೋರ್ತ್ ಚಾಪ್ಟರ್, ದಟ್ ಈಸ್ ರೀಕನ್ಸ್ಟಿಟ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫರ್ಮ್ ರಿಟೈರ್ಮೆಂಟ್ ಆರ್ ಡೆತ್ ಆಫ್ ಅ ಪಾರ್ಟ್ನರ್. ಸೊ ಈ ಚಾಪ್ಟ್ರಿಂದ 26 ಮಾರ್ಕ್ಸಿನ ಕ್ವಶನ್ಸನ್ನು ಕೇಳ್ತಾರೆ ಅವರು. ಅದೇ ರೀತಿ 1 ಮಾರ್ಕ್ಸಿನ 2 ಕ್ವಶನನ್ನು ಕೇಳ್ತಾರೆ. 2 ಮಾರ್ಕ್ಸಿನ ಯಾವುದೇ ಕ್ವಶನ್ ಇರೋದಿಲ್ಲ. 6 ಮಾರ್ಕ್ಸಿನ 2 ಕ್ವಶನನ್ನು ಕೇಳ್ತಾರೆ. 12 ಮಾರ್ಕ್ಸಿನ 1 ಕ್ವಶನನ್ನು ಕೇಳ್ತಾರೆ. ಸೊ 6 ಮಾರ್ಕ್ಸಿನ ಕ್ವಶನ್ಸ್ ಅಂತ ಹೇಳಿದ್ರೆ ಒಂದು ಕ್ಯಾಲ್ಕುಲೇಷನ್ ಆಫ್ NPSR ವೆನ್ ಅಕ್ವೈರ್ಡ್ ಶೇರ್ ಇಸ್ ಗಿವನ್ ಅಂತ ಕೇಳ್ಬೋದು, ಅಥವಾ ಕ್ಯಾಲ್ಕುಲೇಷನ್ ಆಫ್ ಗೇನ್ ರೇಷಿಯೋ ಅಂತಲೂ ಕೂಡ ಕೇಳ್ಬೋದು. ಅದೇ ರೀತಿ ಡಿಸೀಸ್ಡ್ ಪಾರ್ಟ್ನರ್ ಕ್ಯಾಪಿಟಲ್ ಅಕೌಂಟನ್ನು ಪ್ರಿಪೇರ್ ಮಾಡಿರಿ ಅಂತ ಕೇಳ್ಬೋದು, ಅಥವಾ ಡಿಸೀಸ್ಡ್ ಪಾರ್ಟ್ನರ್ ಎಕ್ಸಿಕ್ಯೂಟಿವ್ಸ್ ಅಕೌಂಟನ್ನು ಪ್ರಿಪೇರ್ ಮಾಡಿರಿ ಅಂತ ಕೂಡ ಕೇಳ್ಬೋದು. ಮೂವಿಂಗ್ ಟು ಯುವರ್ 12 ಮಾರ್ಕ್ಸ್ ಕ್ವೆಶನ್, ಪ್ರಿಪ್ರೇಷನ್ ಆಫ್ ರಿವ್ಯಾಲ್ಯೂಯೇಷನ್ ಅಕೌಂಟ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಬ್ಯಾಲೆನ್ಸ್ ಶೀಟ್ ವಿತೌಟ್ ಕ್ಯಾಪಿಟಲ್ ಅಡ್ಜಸ್ಟ್ಮೆಂಟ್ ಅಂತ ಕೂಡ ಕೇಳ್ಬೋದು. ದೆನ್ ಮೂವಿಂಗ್ ಟು ಯುವರ್ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್, ಇದರಲ್ಲಿ 1 ಕ್ವಶನನ್ನು ಕೇಳ್ತಾರೆ. ದಟ್ ಈಸ್ ಪ್ರಿಪೇರ್ ಎಕ್ಸಿಕ್ಯೂಟರ್ಸ್ ಲೋನ್ಸ್ ಅಕೌಂಟ್ ಫಾರ್ 3 years ವಿತ್ ಇಮ್ಯಾಜಿನರಿ ಫಿಗರ್ಸ್ ಅಂತ ಹೇಳಿ ಕೇಳ್ಬೋದು. ಅಗೇನ್ ದೆನ್ ಮೂವಿಂಗ್ ಟು ಯುವರ್ ಫಿಫ್ತ್ ಚಾಪ್ಟರ್, ದಟ್ ಈಸ್ ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫಾರ್ಮ್. ಸೊ ಈ ಚಾಪ್ಟ್ರಿಂದ 16 ಮಾರ್ಕ್ಸಿನ ಕ್ವಶನನ್ನು ಅವರು ಕೇಳ್ತಾರೆ. ಅದೇ ರೀತಿ 1 ಮಾರ್ಕ್ಸಿನ ಯಾವುದೇ ಕ್ವಶನ್ ಇರೋದಿಲ್ಲ. 2 ಮಾರ್ಕ್ಸಿನ 2 ಕ್ವಶನ್ ಇರುತ್ತೆ. 6 ಮಾರ್ಕ್ಸಿನ ಯಾವುದೇ ಕ್ವಶನ್ ಇರೋದಿಲ್ಲ. ಅದೇ ರೀತಿ 12 ಮಾರ್ಕ್ಸಿನ 1 ಕ್ವಶನ್ ಇರುತ್ತೆ. ಸೊ 12 ಮಾರ್ಕ್ಸಿನ 1 ಕ್ವಶನ್ ಅಂತ ಹೇಳಿದ್ರೆ ಒಂದು ಪ್ರಿಪ್ರೇಷನ್ ಆಫ್ ರಿಯಲೈಸೇಷನ್ ಅಕೌಂಟ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ವೆನ್ ರಿಯಲೈಸೇಷನ್ ಎಕ್ಸ್ಪೆನ್ಸಸ್ ಪೇಡ್ ಬೈ ದ ಫರ್ಮ್ ಅಂತ ಕೇಳ್ಬೋದು, ಅಥವಾ ಪ್ರಿಪ್ರೇಷನ್ ಆಫ್ ರಿಯಲೈಸೇಷನ್ ಅಕೌಂಟ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ವೆನ್ ರಿಯಲೈಸೇಷನ್ ಎಕ್ಸ್ಪೆನ್ಸಸ್ ಪೇಡ್ ಬೈ ಪಾರ್ಟ್ನರ್ಸ್ ಹೂ ಗೆಟ್ ರೆಮ್ಯುನರೇಷನ್ ಫಾರ್ ಇಟ್ ಅಂತ ಹೇಳಿ ಆದ್ರೂ ಕೇಳ್ಬೋದು.
ನೆಕ್ಸ್ಟ್ ಚಾಪ್ಟರ್ ಅಂತ ಹೇಳಿದ್ರೆ ಅಕೌಂಟಿಂಗ್ ಫಾರ್ ಶೇರ್ ಕ್ಯಾಪಿಟಲ್. ಸೊ ಈ ಚಾಪ್ಟ್ರಿಂದ 24 ಮಾರ್ಕ್ಸಿನ ಕ್ವಶನನ್ನು ಕೇಳ್ತಾರೆ. ಸೊ ಇದರಲ್ಲಿ 1 ಮಾರ್ಕ್ಸಿನ 2 ಕ್ವಶನನ್ನು ಕೇಳ್ತಾರೆ, 2 ಮಾರ್ಕ್ಸಿನ 2 ಕ್ವಶನನ್ನು ಕೇಳ್ತಾರೆ, 6 ಮಾರ್ಕ್ಸಿನ 1 ಕ್ವಶನನ್ನು ಕೇಳ್ತಾರೆ, ಅದೇ ರೀತಿ 12 ಮಾರ್ಕ್ಸಿನ 1 ಕ್ವಶನನ್ನು ಕೇಳ್ತಾರೆ. ಸೊ 6 ಮಾರ್ಕ್ಸಿನ 1 ಕ್ವಶನ್ ಅಂತ ಹೇಳಿದ್ರೆ ಜರ್ನಲ್ ಎಂಟ್ರೀಸ್ ರಿಲೇಟಿಂಗ್ ಟು ಪಾರ್ ಪ್ರೀಮಿಯಂ ಅಲಾಟ್ಮೆಂಟ್ ಅಂತ ಹೇಳಿ ಕೇಳ್ಬೋದು. ಇದು ಸಿಂಪಲ್ ಎಂಟ್ರೀಸ್ ಇರುತ್ತೆ, ಜಸ್ಟ್ ಇದು 6 ಮಾರ್ಕ್ಸಿಗೆ ಕೇಳ್ತಾರೆ. ಅದೇ ರೀತಿ 12 ಮಾರ್ಕ್ಸಿಗೆ ಬರೋದಾದರೆ ಜರ್ನಲ್ ಎಂಟ್ರೀಸ್ ರಿಲೇಟಿಂಗ್ ಟು ಇಶ್ಯೂ ಆಫ್ ಶೇರ್ಸ್ ಆಟ್ ಪಾರ್, ಫಾರ್ಫೀಚರ್ ಮತ್ತು ರೀಇಶ್ಯೂ ಮೇಲೆ ಕೇಳ್ಬೋದು. ಫಾರ್ಫೀಚರ್ ಮತ್ತು ರೀಇಶ್ಯೂ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಅಥವಾ ಜರ್ನಲ್ ಎಂಟ್ರೀಸ್ ರಿಲೇಟಿಂಗ್ ಟು ಇಶ್ಯೂ ಆಫ್ ಶೇರ್ಸ್ ಆಟ್ ಪ್ರೀಮಿಯಂ, ಫಾರ್ಫೀಚರ್ ಮತ್ತು ರೀಇಶ್ಯೂ ಮೇಲೆ ಕೇಳ್ಬೋದು. ಪಾರ್ ಇದ್ದಾಗ ಫಾರ್ಫೀಚರ್ ಅಥವಾ ರೀಇಶ್ಯೂ ಕೇಳ್ಬೋದು, ಅಥವಾ ಪ್ರೀಮಿಯಮ್ ಇದ್ದಾಗ ಫಾರ್ಫೀಚರ್ ಮತ್ತು ರೀಇಶ್ಯೂ ಮೇಲಾದರೂ ಕೇಳ್ಬೋದು. ಇದು ಯಾವ ಕೇಸಲ್ಲಿ ಅಂತ ಹೇಳಿದ್ರೆ ನಾರ್ಮಲ್ ಸಬ್ಸ್ಕ್ರಿಪ್ಷನ್ ಆಗಿರ್ಬೋದು, ಓವರ್ ಸಬ್ಸ್ಕ್ರಿಪ್ಷನ್ ಆಗಿರ್ಬೋದು, ಅಥವಾ ಅಂಡರ್ ಸಬ್ಸ್ಕ್ರಿಪ್ಷನ್ ಆಗಿರ್ಬೋದು. ದೆನ್ ಮೂವಿಂಗ್ ಟು ಯುವರ್ ನೆಕ್ಸ್ಟ್ ಚಾಪ್ಟರ್, ದಟ್ ಈಸ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಆಫ್ ಅ ಕಂಪನಿ. ಈ ಚಾಪ್ಟ್ರಿಂದ 18 ಮಾರ್ಕ್ಸ್ ಕವರ್ ಆಗುತ್ತೆ. ಅದೇ ರೀತಿ ಇದರಲ್ಲಿ 1 ಮಾರ್ಕ್ಸಿನ 2 ಕ್ವಶನನ್ನು ಕೇಳ್ತಾರೆ, 2 ಮಾರ್ಕ್ಸಿನ 2 ಕ್ವಶನನ್ನು ಕೇಳ್ತಾರೆ, 6 ಮಾರ್ಕ್ಸಿನ 2 ಕ್ವಶನನ್ನು ಕೇಳ್ತಾರೆ. ಇದರಲ್ಲಿ ಯಾವುದೇ ರೀತಿ 12 ಮಾರ್ಕ್ಸ್ ಕ್ವಶನ್ ಇರೋದಿಲ್ಲ. 6 ಮಾರ್ಕ್ಸಿನ ಕ್ವಶನ್ ಅಂತ ಹೇಳಿದ್ರೆ ಪ್ರಿಪ್ರೇಷನ್ ಆಫ್ ಬ್ಯಾಲೆನ್ಸ್ ಶೀಟ್ ಆಫ್ ಅ ಕಂಪನಿ, ವರ್ಟಿಕಲ್ ಫಾರ್ಮ್ಯಾಟಲ್ಲಿ ನೀವು ಪ್ರಿಪೇರ್ ಮಾಡಬೇಕಾಗತ್ತೆ. ಅದೇ ರೀತಿ ಎಲ್ಲ ಶೆಡ್ಯೂಲ್ಸನ್ನು ಕರೆಕ್ಟಾಗಿ ಹಾಕಬೇಕಾಗತ್ತೆ. ಅದೇ ರೀತಿ ನೆಕ್ಸ್ಟ್ ಕ್ವಶನ್ ಅಂತ ಹೇಳಿದ್ರೆ ಪ್ರಿಪ್ರೇಷನ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಆಫ್ ದಿ ಕಂಪನಿ ಅಂತ ಹೇಳಿರುತ್ತೆ. ಸೊ ಈ ಚಾಪ್ಟ್ರಿಂದ ಯಾವುದೇ ರೀತಿಯಾಗಿರುವಂತಹ 12 ಮಾರ್ಕ್ಸಿನ ಕ್ವಶನ್ ಇರೋದಿಲ್ಲ, ಓನ್ಲಿ ಅವರು 6 ಮಾರ್ಕ್ಸಿನ ಕ್ವಶನ್ ಅಷ್ಟೇ ಕೇಳ್ತಾರೆ. ಸೊ ಟೋಟಲ್ ಆಗಿ ಅಕೌಂಟೆನ್ಸಿ ಕ್ವಶನ್ ಪೇಪರ್ 167 ಮಾರ್ಕ್ಸ್ ಇರುತ್ತೆ. ಅದೇ ರೀತಿ ಇದರಲ್ಲೂ ಕೂಡ ನಿಮಗೆ ಆಪ್ಷನ್ ಇರುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಇದನ್ನು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ, ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಒನ್ಸ್ ಅಗೇನ್ ಥ್ಯಾಂಕ್ ಯು.